ನೀವು ಬಿಟ್ಟು ಬೇರೆ ಯಾವ ಇಲ್ಲವೇ ಇಲ್ವಾ? ಪ್ರವಾಹದಷ್ಟು ಅವಕಾಶಗಳಿವೆ. ಮೊದಲು ನಿಮ್ಮ ಮಗುವನ್ನು ಅರ್ಥ ಮಾಡಿಕೊಳ್ಳಿ. ಮಗುವಿನಲ್ಲಿ ಯಾವ ಕೌಶಲ್ಯ ಇದೆ, ಯಾವ ಬುದ್ಧಿವಂತಿಕೆ ಇದೆ, ಅದಕ್ಕೆ ಅನುಗುಣವಾಗಿ ನಾವು ಅವರನ್ನು ಪ್ರೋತ್ಸಾಹಿಸೋಣ. ನಾನು ಡಾಕ್ಟರ್ ಆಗಿಲ್ಲ, ನನ್ನ ಆಸೆ ಡಾಕ್ಟರ್ ಆಗಬೇಕಿತ್ತು, ನಮ್ಮ ಪಪ್ಪ ನನ್ನನ್ನು ಡಾಕ್ಟರ್ ಮಾಡಬೇಕಿತ್ತು, ನಾ ಆಗಿಲ್ಲ. ಈಗ ನನ್ನ ಹತ್ರ ಹಣ ಇದೆ, ಎಲ್ಲ ಇದೆ, ನನ್ನ ಮಗನಿಗೆ ಡಾಕ್ಟರ್ ಮಾಡ್ತೀನಿ, ನನ್ನ ಮಗಳಿಗೆ ಡಾಕ್ಟರ್ ಮಾಡ್ತೀನಿ. ಓಕೆ, ಬಟ್ ಹಿ ಈಸ್ ಅ ಗುಡ್ ಇನ್ ಇಂಜಿನಿಯರಿಂಗ್ ಸ್ಕಿಲ್ಸ್, ಟೆಕ್ನಾಲಜಿ. ನೀವು ಒತ್ತಾಯಪೂರ್ವಕವಾಗಿ ಮಾಡಿದ ಕೆಲಸ ಫಲ ದೊರಕ್ತದ? ಸಾಧ್ಯವೇ ಇಲ್ಲ. ಹಾಗಾಗಿ ಯಾವ ಒತ್ತಾಯಗಳು ಮಕ್ಕಳಿಗೆ ಅವಕಾಶಗಳನ್ನು ಕುಂಠಿತರನ್ನಾಗಿ ಮಾಡಿ. ದ್ಯಾಟ್ ಈಸ್ ದ ರೀಸನ್ ಮಾರ್ಕ್ಸ್ ವರ್ಸಸ್ ಟ್ಯಾಲೆಂಟ್ಸ್. ಓಕೆ, ಮಕ್ಕಳ ಅಂಕಗಳು, ಬುದ್ಧಿವಂತಿಕೆ, ಇವು ಎರಡು ಅಂಕಗಳು ಜಸ್ಟ್ ವಿ ಆರ್ ಮೆಷರಿಂಗ್ ದೆಮ್. ಹಾಲು ಮೆಷರ್ ಮಾಡ್ತೇವೆ 1 ಲೀಟರ್. ಕ್ವಾಲಿಟಿ, ಈಗ ಎಲ್ಲರೂ 1 ಲೀಟರ್ ಹಾಲು ತಗೊಳ್ತಾ ಇದ್ದೀವಿ. ಎಲ್ಲರೂ ತಗೊಳ್ಳೋ 1 ಲೀಟರ್ ಹಾಲಲ್ಲಿ ತುಪ್ಪ ತೆಗಿಲಿಕ್ಕೆ ಸಾಧ್ಯ ಇದೆಯಾ? ದಟ್ ಈಸ್ ವಾಟ್ ಕ್ವಾಲಿಟಿ, ದಟ್ ಈಸ್ ವಾಟ್ ಮಾರ್ಕ್ಸ್ ಆ್ಯಂಡ್ ಟ್ಯಾಲೆಂಟ್. ಮಾರ್ಕ್ಸ್ ಅಂಕಗಳು ಮೆಷರೇಬಲ್. ಈಗ ಇಷ್ಟು ಅಂಕ, ಆಗ ನೆಕ್ಸ್ಟ್ 100 ತಗೊಂಡ್ರು ಹಿ ಮೈಟ್ ಬಿ ಲ್ಯಾಕ್ ವಿತ್ ಅ ನಾಲೆಜ್. ಈಗೆಲ್ಲರೂ ನೀವು ನೋಡಿರ್ಬೋದು PUC ರಿಸಲ್ಟ್ 99.98, 99.99. ಬಟ್ ವೇರ್ ಇಸ್ ದ ಕ್ವಾಲಿಟಿ? ಗುಣಾತ್ಮಕ ಶಿಕ್ಷಣ, ಆ ಕ್ವಾಲಿಟಿ ಕ್ವಾಲಿಟಿ ನೋಡಿ. ಮಾರ್ಕ್ಸ್ ಬೇಕು, ಮಾರ್ಕ್ಸ್ ಬೇಡ ಅಂತ ಹೇಳಿ, ದಟ್ ಈಸ್ ಓನ್ಲಿ ಫಾರ್ ಮೆಷರಿಂಗ್ ಪರ್ಪಸ್. ಅದನ್ನು ಅಳತೆಗೋಲು ಅಷ್ಟೇ. ಅದನ್ನೇ ಮಗುವಿನ ಜೀವನ ಮಾಡಿ ನಾಳೆ ಮಗು ಇನ್ನೆಲ್ಲೋ ಹೋಗಿ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ, ನಮ್ಮ ಪಪ್ಪ ಹೀಗಂದ್ರು, ನಾ 2 ಮಾರ್ಕ್ಸ್ ಮಿಸ್ ಮಾಡಿದ್ರು, ಪಪ್ಪ ಹೀಗಂದ್ರು, ಅಮ್ಮ ಹೀಗಂದ್ರು. ಈ ಬಹಳಷ್ಟು ಇಂಪಾರ್ಟೆಂಟ್ ಈ ಏಜಲ್ಲಿ. ಹಾಗಾಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಶುಡ್ ಬಿ ದ ರಿಸಲ್ಟ್ ಓರಿಯೆಂಟೆಡ್. ನಾಳೆ ಮಗುವಿನಲ್ಲಿ ಎಲ್ಲ ಸ್ಕಿಲ್ಗಳು ಬಂದಿವೆ ಅಲ್ಲ, ದಟ್ಸ್ ಗ್ರೇಟ್. ನಿಮ್ಮ ಮಗು ಇಂಗ್ಲೀಷಲ್ಲಿ ಮಾತಾಡ್ತಾ ಇದೆ, ವರ್ತನೆ ಬದಲಾಗಿದೆ, ಓದ್ಲಿಕ್ಕೆ ಬರ್ತಾ ಇದೆ, ಬರೀಲಿಕ್ಕೆ ಬರ್ತಾ ಇದೆ, ದಟ್ಸ್ ಗ್ರೇಟ್. ದೆನ್ ಎಟ್ ದಿ ಎಂಡ್ ವಿಲ್ ಸ್ವಿಚ್ ಆನ್ ಟು ದ ಮಾರ್ಕ್ಸ್ ಆಲ್ಸೋ. ವಿ ವಿಲ್ ನಾಟ್ ನೆಗ್ಲೆಕ್ಟ್ ದ ಮಾರ್ಕ್ಸ್ ಬಿಕಾಸ್ ದಟ್ ಈಸ್ ಆಲ್ಸೋ ವಾಟ್, ದಟ್ಸ್ ದ ರೀಸನ್. ನೆಕ್ಸ್ಟ್ ಒನ್, ರಿಲೇಶನ್ಶಿಪ್ ಸ್ಟ್ರೆಸ್. ಸಂಬಂಧಗಳಲ್ಲಿ ಒತ್ತಡವಾಗಿ ಸಂಬಂಧಗಳಿರಬಾರ್ದು, ಆತ್ಮೀಯ ಸಂಬಂಧ ಇರಬೇಕು. ನೀವು ಪಾಲಕರು, ನಾವು ಸಂಸ್ಥೆಯು, ನಿಮ್ಮ ನಡುವೆ ಆತ್ಮೀಯ ಸಂಬಂಧ ಇದ್ದಾಗ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಸಮಾಜದಲ್ಲಿ ನಾವು ನೋಡಲು ಸಾಧ್ಯ ಇದೆ. ಸಂಸ್ಥೆಯಲ್ಲಿ ಏನೇ ಅಂಶಗಳು ನೀವು ಕಂಡುಕೊಂಡ್ರು ಉತ್ತಮ ಅಂಶಗಳನ್ನು ಹೊಗಳ್ತೀರಿ, ದಟ್ಸ್ ಗ್ರೇಟ್. ಈಗ ಎಷ್ಟೋ ಪೇರೆಂಟ್ಸ್ ಬಂದು, ಇಲ್ಲ ಮೇಡಮ್ ನಮ್ಮ ಮಕ್ಕಳು ಹೀಗಾಗಿದ್ದಾರೆ, ಹಾಗಾಗಿದ್ದಾರೆ, ಒಳ್ಳೆ ಅಂಶಗಳನ್ನು ಹಂಚಿಕೊಳ್ತಾರೆ. ಈವನ್ ಐ ಆಸ್ಕ್ ಯು, ಐ ರಿಕ್ವೆಸ್ಟ್ ಯು ಟು whatever negatives are there, because we are developing, we are setting up the school. ಇದು ಜಸ್ಟ್ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ಬೆಳೆದು ನಿಂತ ಶಾಲೆ ಅಲ್ಲ. ಬೆಳೆದು ನಿಂತ ಶಾಲೆಗೂ ಬೆಳೆಯುತ್ತಿರುವ ಶಾಲೆಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಸೊ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್ಸ್. ಇಲ್ಲಿ ಆತ್ಮೀಯವಾಗಿ ಮಾಡೋಣ. ಇಲ್ಲಿ ನೀವು ಸ್ವಲ್ಪ ನಮ್ಮ ಆಲೋಚನೆಗಳು ಬದಲಾದಾಗ ಆ ಆಲೋಚನೆಯ ಪರಿಣಾಮ ಅನುಭವಿಸುವವರು ನಮ್ಮ ಮಕ್ಕಳು. ಅದು ನಿಮ್ಮ ತಲೆಯಲ್ಲಿ. ನಮ್ಮ ಮಕ್ಕಳು ಯಾವತ್ತೂ ಯಾವಾಗಲೂ ಉತ್ತಮ ಪರಿಸರ, ಉತ್ತಮ ವಾತಾವರಣ, ಉತ್ತಮವಾದುದನ್ನು ನಾವು ನೀಡಲು ಪ್ರಯತ್ನಿಸಬೇಕು. ಹಾಗಾಗಿ ಶಿಕ್ಷಕರಿಗೆ ಗೌರವ, ಟೀಚರ್ಸಿಗೆ ಟೀಚರ್ಸ್ ನೀವು ಹೀಗೆ ಮಾಡಿದ್ರಿ ಅವ್ರ ಮುಂದೆ, ಮಕ್ಕಳ ಮುಂದೆ, ದಟ್ಸ್ ನಾಟ್ ಕರೆಕ್ಟ್. ಯು ವುಡ್ ಲೈಕ್ ಟು ಕಮ್ಯುನಿಕೇಟ್ ವಿತ್ ದ ಟೀಚರ್ಸ್, ಕಮ್ ಟು ದ ಒನ್ ಕಾರ್ನರ್ ಪ್ಲೇಸ್ ವೇರ್ ಇನ್ ದ ಆಬ್ಸೆನ್ಸ್ ಆಫ್ ದ ಚೈಲ್ಡ್. ಮಗು ಇಲ್ಲದ ಸಮಯದಲ್ಲಿ ಓಕೆ, ನೀವೇನು ಮಾತಾಡಬೇಕಾಗಿದೆ ಅದನ್ನು ಫೋನಲ್ಲಿ ಮಾತಾಡಿ. ಬಟ್ ಆ ಮಗುವಿನ ಮುಂದೆ ಮಾತಾಡಿದಾಗ ಆ ಮಗುವಿನ ತಲೆಯಲ್ಲಿ ಏನೋ ಒಂದು ಗೌರವ ಇದೆ. ಶಿಕ್ಷಕರು, ಆ
ಆ ಗೌರವವನ್ನು ನೀವು ಏಕವಚನದಲ್ಲಿ ಮಾತಾಡ್ತೀರೋ, ಇನ್ನೇನೋ ಮಾತಾಡಿರ್ತೀರಿ ಋಣಾತ್ಮಕವಾಗಿ, ಧನಾತ್ಮಕ, ಅದು ನೀವು ಯಾವ ರೀತಿ ಮಾತನಾಡಿರ್ತೀರಲ್ಲ ಆ ಪರಿಣಾಮ ಆ ಮಗುವಿನ ಮೇಲೆ ಇರುತ್ತೆ. ನೀವು ಧನಾತ್ಮಕವಾಗಿ ಮಾತಾಡಿ, ಇಲ್ಲಿ ಶಾಲೆಯಲ್ಲಿ ಮಗು ಬಂದ ತಕ್ಷಣ he is full curious and he gives the respect and he will be always towards the teacher. ಯಾವಾಗ ನಿಮ್ಮ ಟೀಚರ್ಗೆ ಗೊತ್ತಿಲ್ಲ ಇದು ಹಿಂಗೆ ಕಲಿಸಿದಾರಾ ಅಂತ ಒಂದೇ ಒಂದು ನೆಗೆಟಿವ್ ಮಾತು ಅವನು ಮರುದಿನ ಶಾಲೆಗೆ ಬರ್ತಾನಲ್ಲ, ಟೀಚರ್ಸ್ ನೋಡಿದ ತಕ್ಷಣ ಅವನ ತಲೆಯಲ್ಲಿ ಅದು ಬರುತ್ತೆ, ನಮ್ಮ ಪಪ್ಪ ಹೇಳ್ದ ಟೀಚರ್ಗೆ ಏನೂ ಗೊತ್ತಿಲ್ಲ. ದಟ್ಸ್ ಫಿಕ್ಸ್. ಈಗ ನೀವು ತೆಗೆಯೋದು ಬಹಳ ಕಷ್ಟ ಇದೆ. Now it's a challenge for you to remove that. Might be unknowingly, ನಿಮ್ಗೆ ಗೊತ್ತಿಲ್ಲದೆ ನೀವು ಮಾತಾಡಿದ್ದೀರಿ ಅಥವಾ ಸಹಜವಾಗಿ ಬಂದಿದೆ, ಬಟ್ ಅದರ ಪರಿಣಾಮ ನೀವೇ ಅನುಭವಿಸ್ತೀರಿ. ಹಾಗಾಗಿ ಮಕ್ಕಳ ಮುಂದೆ ಶಿಕ್ಷಕರ ಜೊತೆ ಯಾರ ಜೊತೆ ಸಂವಹನ ಆದರೂ ಕೂಡ ಅದು ಬಹಳ ಅಮೂಲ್ಯವಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕು. ಹಾಗಾಗಿ ನಾವು ಈಗ ಪೇರೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ವರ್ಷದ ಪ್ರಾರಂಭದಲ್ಲಿ ಮಾಡಿರೋ ಉದ್ದೇಶಗಳೇ ಇವು. ನೀವು ಬದಲಾಗಿ, ನಾವು ಬದಲಾಗಿ, ಮಕ್ಕಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದಾಗ ಎಲ್ಲವನ್ನು ಅನುಭವಿಸುವವರು ನಾವೇ ಆಗಿರ್ತೀವಿ. ಹಾಗಾಗಿ ರಿಲೇಶನ್ಶಿಪ್ ಸ್ಟ್ರೆಸ್ ಅನ್ನು ತಂದೆ ತಾಯಿಯಾಗಿ ನೀವು ಹೇಗೆ ನಿಮ್ಮ ಮನೆಯಲ್ಲಿವೆ ಅದೇ ಮಕ್ಕಳ ಮೇಲೆ ಪರಿಣಾಮ. ಅದನ್ನು ದಯವಿಟ್ಟು ಧನಾತ್ಮಕವಾಗಿ ಬದಲಾಯಿಸಿ. Now, there is no specific homework given. Whatever is the thought in the class is to be learned at home. Whatever we have given in the class, that as a just practice. Pressure ಹಾಕ್ಬೇಡಿ, ಹೋಮ್ವರ್ಕ್ ಮಾಡು ಮಾಡಿಲ್ಲ ಅಂದ್ರೆ ಅದು ಕೊಡಲ್ಲ, ಇದು ಕೊಡಲ್ಲ, ಹಾಗೆ ಮಾಡ್ತೇನೆ, ಪೆಟ್ಟು ಕೊಡ್ತೇನೆ, ನಿಮ್ಮ ಟೀಚರ್ಗೆ ಹೇಳ್ತೇನೆ, ಫೋನ್ ಮಾಡ್ತೇನೆ. ನೋ, ಟೀಚರ್ ಕಲಿಸಿದಾರಾ? ಏನು ಕಲಿಸಿದ್ದಾರೆ? ABCD ನೋಡ, ಓಪನ್ ಮಾಡು ಬುಕ್, ಯಾವ ಪೇಜ್, ಕ್ಲಾಸಲ್ಲಿ ಹೇಗೆ ಬರ್ತಿದ್ದೆ ನೋಡ, ನನ್ನ ಮುಂದೆ ಬರೀ, ನಾನು ನೋಡ್ತೀನಿ, ನನಗೂ ಖುಷಿ ಆಗುತ್ತೆ. ದಿಸ್ ಇಸ್ ವಾಟ್ ದ ಕೀ. ದ ಫಸ್ಟ್ ಡೇ 2 days, 3ನೇ ದಿನ ಮಗುನೇ ನೀವು ಬರೋದಕ್ಕಿಂತ ಮುಂಚೆ ಹೋಮ್ವರ್ಕ್ ಮಾಡಿ, ಪಪ್ಪ ಮಮ್ಮಿ ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್, ಟೀಚರ್ ಕೊಟ್ಟಿದ್ರು. ನೆಕ್ಸ್ಟ್ ಅಲ್ಲಿಯೂ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ, ಸ್ಕೂಲಲ್ಲೂ ಇಲ್ಲೂ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಸೊ ಈಸ್ ಗೆಟಿಂಗ್ ದ ಫುಲ್ ಎನರ್ಜಿ ಬೂಸ್ಟ್. ಹಾಗಾಗಿ ಮಗು ಆಟೋಮೆಟಿಕ್ ಆಗಿ ಇಂಥ ಕೆಲಸಗಳನ್ನು ಮಾಡ್ತದೆ. ಹಾಗಾಗಿ ಇಲ್ಲಿ ನಿಮ್ಮದು ಜಸ್ಟ್ ಮಾರ್ಗದರ್ಶನ ಅವಶ್ಯಕತೆ ಆಗಿದೆ. ಮಗು ಅದ್ವಿತೀಯ, ಪ್ರತಿಯೊಂದು ಆ ಮಗುವಿನಲ್ಲಿ ಬೇರೆ ಬೇರೆ ರೀತಿಯ ಕೌಶಲ್ಯಗಳಾಗಿರಬಹುದು, ಬುದ್ಧಿವಂತಿಕೆ ಆಗಿರಬಹುದು ಇರುತ್ತದೆ. ಆದರೆ ನಾವು ಅದನ್ನು ಗುರುತಿಸಬೇಕು. ಅದಕ್ಕೆ ಬೇಕಾದ ಪೋಷಕಾಂಶಗಳಾಗಿರ್ಬೋದು, ಪೌಷ್ಟಿಕಾಂಶಗಳಾಗಿರ್ಬೋದು ನಾವು ನೀಡಬೇಕು. ಅದಕ್ಕೆ ನಾವು ಬೆಂಬಲ ನೀಡೋದು ನಮ್ಮ ಕರ್ತವ್ಯ ಆಗಿದೆ. ನೀವು ಸುಮ್ಮನೆ ಅದನ್ನು ಒಂದು ದೊಡ್ಡ ಟೆನ್ಷನ್ ಮಾಡೋದು, ಯಾಕೆ ಹೀಗೆ ಹೊಡೆಯೋದು, ಬಡಿಯೋದು, ಇನ್ನೇನೋ ಮಾಡೋದು ಮಾಡಿದಾಗ ಇವು ಯಾವ ನಮ್ಮ ಕಾರ್ಯರೂಪಕ್ಕೆ ಬರುವುದು. ಹಾಗಾಗಿ ಅಥವಾ ಅಕ್ಕಪಕ್ಕದ ಮನೆಯವರು ಅವರೊತ್ತಿಗೆ ಪ್ರಾಕ್ಟಿಕಲ್ ಆಗಿ ಪ್ರಯತ್ನ ಮಾಡ್ತಾನೆ, ಅದನ್ನು ಅವನು ಎಂಜಾಯ್ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲ ಆ ಪದಗಳ ಅರ್ಥ ಏನು, ಎತ್ತ ಏನೂ ಇಲ್ಲ, ಆದರೂ ಅದು ಮಗು ಬಳಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕೆ? ಮಗು ಬಹಳಷ್ಟು ಕ್ಯೂರಿಯಸ್ ಆಗಿದೆ. ಮಗುವಿನಲ್ಲಿ ಕ್ಯೂರಿಯಾಸಿಟಿ ಬಹಳಷ್ಟು ಇರುತ್ತೆ. ನಾನು ಹೀಗೆ ಪಂಚ್ ಕೊಟ್ಟರೆ ಏನಾಗುತ್ತೆ, ಅಥವಾ ಶೇಕ್ ಹ್ಯಾಂಡ್ ಕೊಟ್ಟರೆ ಏನಾಗುತ್ತೆ, ನಮಸ್ತೆ ಮಾಡಿದರೆ ಏನಾಗ್ಬೋದು, ಇಂತಹ ಎಲ್ಲ ಆಲೋಚನೆಗಳು ಈ ಮಗುವಿನಲ್ಲಿರುತ್ತೆ. ಹಾಗಾಗಿ ಪೇರೆಂಟ್ಸ್ ಮಸ್ಟ್ ಬಿ ಪಾಸಿಟಿವಿಟಿ, ಧನಾತ್ಮಕ ಅಂಶಗಳು ನಿಮ್ಮ ತಲೆಯಲ್ಲಿರಬೇಕು. ವರ್ತನೆಗಳು ಧನಾತ್ಮಕವಾಗಿದ್ದಾಗ ನೀವು ಏನು ಮಕ್ಕಳ ಕಡೆಯಿಂದ ಬಯಸ್ತಾ ಇದ್ದೀರಾ, ಪ್ರತಿಯೊಂದು ಪಾಸಿಟಿವ್ ರಿಪ್ಲೈ ನಿಮಗೆ ಮಕ್ಕಳಿಂದ ಬರ್ತದೆ. ನೀವು ಏನೇನು ಬಯಸ್ತೀರಾ ಅವು ಎಲ್ಲವೂ ರಿಟರ್ನ್ ಗಿಫ್ಟ್ ಆಗಿ ಮಕ್ಕಳು ನಿಮಗೆ ಕೊಟ್ಟೇ ಕೊಡ್ತಾರೆ. ಎಸ್ಪೆಷಲಿ ಈ 3 years to 6 years 90% of the brain development takes place in this age. 90%, 90% ಮಗುವಿನ ಬೆಳವಣಿಗೆ ಈ ಸಮಯದಲ್ಲಿ ಮೆದುಳಿನ ಬೆಳವಣಿಗೆ ಆಗ್ತದೆ. ಫಿಸಿಕಲಿ ಅಲ್ಲ, ಮೆದುಳಿನ ಬೆಳವಣಿಗೆ ಆಗ್ತದೆ. ಇನ್ನು ಉಳಿಯೋದು 10%. ಸೊ ಈಗ ವಿಚಾರ ಮಾಡಿ,
ಈ ಮಕ್ಕಳು ಎಷ್ಟು ಅಮೂಲ್ಯವಾಗಿದ್ದಾರೆ, ಈ ಮಕ್ಕಳಿಗೆ ನಾವು ಎಷ್ಟು ಅಮೂಲ್ಯವಾದ ಸಮಯವನ್ನು ನಾವು ನೀಡಬೇಕು, ಒಳ್ಳೆಯ ಉತ್ತಮ ಪರಿಸರ ನಾವು ಅವರಿಗೆ ಒದಗಿಸಬೇಕು, ಅದು ಇಂಪಾರ್ಟೆಂಟ್. ವಿಡಿಯೋಸ್, ಫೋಟೋಸ್ ಹಾಕೋ ಉದ್ದೇಶ ಆಕ್ಚುಲಿ ಏನ್ ಮಾಡಿದೀವಿ ಗೊತ್ತಾಗಲಿ ಅಂತ ಅಷ್ಟೇ, ಒಂದೇ. ಇನ್ನೊಂದು ನಮ್ಮ ಉದ್ದೇಶ ಎಲ್ಲ ಮಕ್ಕಳನ್ನು ಬಳಸಿಕೊಂಡು ಮಾಡಿರ್ತೀವಿ. ಏನೇ ಕೆಲವೊಂದನ್ನು ಅಷ್ಟೇ ನಾವು ಅದು ಹಾಗೆ ಫೋಟೋಸ್ ವಿಡಿಯೋಸ್ ಅಂದ್ರೆ ಹಾಗೆ ಕೆಲವೊಂದನ್ನು ಅಷ್ಟೇ ಇದು ಮಾಡಿ ಹಾಕ್ತಿರ್ತೀವಿ. ಆದ್ರೆ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತೀನಿ, ಪ್ರತಿಯೊಂದು ಮಕ್ಕಳು ಮಿನಿಮಮ್ ಆ ಒನ್ ತ್ರೀ ಟು ಫೋರ್ ಟೈಮ್ಸ್ ಬರುವಾಗೆ ನೋಡ್ಕೊಳ್ಬೋದು. ಮತ್ತೆ ಎವ್ರಿ ಟೈಮ್ ನಾವು ಹಾಗೆ ಹೀಗೆ ಅಂತ ಇರಲ್ಲ, ಆಕ್ಟಿವಿಟೀಸ್ ಹೇಗೆ ಚೆನ್ನಾಗಿ ಹೋಗ್ತಿರ್ತದೆ ಎಲ್ಲರೂ ನಾವೇ ಅಡ್ವಾನ್ಸ್ ಆಗಿ ಮಾಡಿ ಫೋಟೋ ಶೂಟ್ ಮಾಡ್ತಾ ಇಲ್ಲ ಇಲ್ಲಿ. ದಿಸ್ ಇಸ್ ನ್ಯಾಚುರಲ್ ಪ್ರೊಸೆಸ್ ಆಫ್ ಲರ್ನಿಂಗ್. ಅದನ್ನ ನಾವು ಸೋಷಿಯಲ್ ಮೀಡಿಯಾದಾಗ ಹಾಕಬೇಕಾದ್ರೆ 10 ಸಲ ವಿಚಾರ ಮಾಡ್ತೀವಿ, ಯಾಕಂದ್ರೆ ಎಲ್ಲವೂ ಎಲ್ಲರಿಗೆ ತೋರಿಸ್ಕೊಳ್ಳಿಕ್ಕೆ ಆಗಲ್ಲ. ವಾಟ್ ಈಸ್ ಜಸ್ಟ್ ಗ್ಲಿಮ್ಸ್ ಆಫ್ ದಟ್, ದಟ್ಸ್ ಇಟ್. ಸೊ 100% ನನಗೂ ಅನ್ಸುತ್ತೆ, ನನ್ನ ಮಗು ಫೋಟೋಸ್ ವಿಡಿಯೋಸ್ ಎಲ್ಲ ಭಾವನೆಗಳು ಅರ್ಥ ಮಾಡ್ಕೊಳ್ತೇನೆ ತಂದೆ ತಾಯಿಯಲ್ಲಿ. ಎಲ್ಲ ಮಕ್ಕಳು ಫೋಟೋಸ್ ವಿಡಿಯೋಸ್ ಬರುವಾಗೆ 100% ಬಟ್ 3 to 4 times ಮ್ಯಾಕ್ಸಿಮಮ್, ನಾಟ್ ಮೋರ್ ದ್ಯಾನ್. ಮತ್ತೆ ಸ್ಕೂಲ್ ಟೈಮ್ ಚೇಂಜ್ ಆಗಲ್ಲ, ಬಸ್ ಟೈಮ್ ಚೇಂಜ್ ಆಗುತ್ತೆ. ಇನ್ನೊಂದು ಹೊಸ ಬಸ್ ಬಂದ ನಂತರ ಚೇಂಜ್ ಆಗುತ್ತೆ. ಸರ್, ಇದು ಈಗ ಒಂದು ತಿಂಗಳ ನಂತರ ಹೋದ ವರ್ಷ ಇರಲಿಲ್ಲ, ಅದೇ ಪರಿಹಾರ ಅದಕ್ಕೆ ಬಸ್ಸೇ ಅದು. ಎಸ್ ಇಲ್ಲ, ಅದು ನನಗೆ ಖಂಡಿತ ಅರ್ಥ ಆಗ್ತದೆ ಸರ್. ಆದರೆ ಜೂನ್ 15ಕ್ಕೆ ನಮಗೆ ಗೊತ್ತಾಗಿರೋದು ನಮಗೆ 600 ಅಡ್ಮಿಷನ್ ಆಗ್ತಾ ಇವೆ ಅಂತ. ಮೇ ಎಂಡಿಗೂ ಗೊತ್ತಾಗಿಲ್ಲ, ಜೂನ್ 15ನೇ ತಾರೀಕುವರೆಗೂ ನಮ್ಗೆ ಗೊತ್ತಾಗಿದೆ. 15ನೇ ತಾರೀಕು ನಂತರ ಗೊತ್ತಾಗಿದೆ ಇಷ್ಟು ಅಡ್ಮಿಷನ್ ಒಮ್ಮೆ ಒಂದೇ ದಿನಕ್ಕೆ. ಯಾವಾಗ ಒಂದು ವಾರದಲ್ಲಿ 30-40 ಅಡ್ಮಿಷನ್ಸ್ ಆಗಿದೆ, 30-40 ಒಂದೇ ದಿನಕ್ಕೆ. ಆವಾಗ ಯಾರಿಗೆ ಯಾವ ಐಡಿಯಾ ಸಿಗುತ್ತೆ? ಯಾರಿಗೂ ಐಡಿಯಾ ಸಿಕ್ಕಲ್ಲ. ಹಾಗಾಗಿ ಇದು ಲಾಸ್ಟ್ ಮೂಮೆಂಟ್. ಈಗ ಆ ಪ್ರಾಬ್ಲಮ್ಗೆ ಪರಿಹಾರ ಬಂದಿದೆ ಸರ್, ಆಲ್ಮೋಸ್ಟ್ ಬಂದಿದೆ. ನಾವು ಆಕ್ಚುಲಿ ಈ ವೀಕ್ ಅಂತ ಹೇಳ್ತಾ ಇದ್ದೀವಿ, ಈ ವೀಕು ಸಿಗಲಿಲ್ಲ, ನೆಕ್ಸ್ಟ್ ವೀಕಲ್ಲಿ ಗ್ಯಾರಂಟಿ ಸಿಗುತ್ತೆ. ನೀವು ಹೇಳೋದು ಒಂದು ಸೀಟಿಗೆ ಇಬ್ಬರೇ ಮಕ್ಕಳ? ಕ್ಲೀನರ್ಸ್ ಇಬ್ರು ಬೇಕು, ದಟ್ಸ್ ಗ್ರೇಟ್. ಇಲ್ಲ ಇಲ್ಲ, ಅರ್ಥ ಆಯ್ತು. ಅವರು ಹೇಳಿರೋ ಪ್ರಶ್ನೆ ಇಬ್ರು ಕ್ಲೀನರ್ಸ್, ನಾವು ಒಂದು ಕ್ಲೀನರ್ ಅಪಾಯಿಂಟ್ ಮಾಡಿದ್ವಿ. ಮತ್ತೆ ಮತ್ತೊಂದು ನಾನೇ ಖುದ್ದಾಗಿ ಮಕ್ಕಳಿಗೆ ಪ್ರತಿ ಸಲ ಹೇಳೋದು, ಮತ್ತೆ ವ್ಯಾನಲ್ಲಿ ಇನ್ನೊಬ್ಬರು ಬಾಡಿ ಟಚ್ ಮಾಡುವಂಗಿಲ್ಲ. ಇನ್ನೊಬ್ಬರು ಬಾಡಿ ಟಚ್ ಮಾಡಿದರೆ ಅದು ಅಪರಾಧ. ವೆನ್ ವಿ ಗ್ರೋ ಸೊ ವಿ ಆರ್ ಪ್ರಾಕ್ಟೀಸಿಂಗ್ ನೌ ಇಟ್ಸೆಲ್ಫ್. ಅದರ ಜೊತೆಗೆ 6th 7th ಮಕ್ಕಳು ಹೆಚ್ಚಾಗಿ ಈ ಸಣ್ಣ ಮಕ್ಕಳನ್ನು ಕೇರ್ ಮಾಡ್ತಾ ಇದ್ದಾರೆ ಪ್ರಾಕ್ಟಿಕಲಿ. ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾವು ಅಸೆಂಬ್ಲಿಯಲ್ಲಿ
ಅವಳದು ಇನ್ನೂ ಟೈಮ್ ಇತ್ತು, ಊಟ ಬೇಗ ಆಗಿತ್ತು. ಬಂದು ಅವ್ರ ತಮ್ಮ ತಿನ್ನಿದಾನ ಇಲ್ಲ ನೋಡಿ, ಶಿ ಸ್ಟಾರ್ಟ್ ಫೀಡಿಂಗ್. ನಾ ಕೇಳಿದೆ ಯಾಕೆ ನೀನು? ಮೇಡಮ್ ನೀವೇ ಹೇಳಿದ್ರಲ್ಲ ಎಲ್ಲರನ್ನು ಕೇರ್ ಮಾಡಿ. ಅವ್ರವ್ರದ್ದು ನಿಜವಾದ ಅರ್ಥನೂ ಅಲ್ಲ, ನಿಜವಾದ ಇದೂ ಅಲ್ಲ. ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಬಟ್ ಎಲ್ಲರೂ ಎಲ್ಲ ಕಡೆ ರಿಸಲ್ಟ್ ಸ್ಪ್ರೆಡ್ ಆಗಬೇಕಾದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್. 100%. 6th 7th ಮಕ್ಕಳು ಭಾಳ ಚೆನ್ನಾಗಿದ್ದಾರೆ. ನಮ್ಮ 6ನೇ 7ನೇ ಕ್ಲಾಸ್ ಮಕ್ಕಳಿಗೆ ಒಳ್ಳೆ ಜವಾಬ್ದಾರಿ ಇದೆ, ಅವರು ಒಳ್ಳೆ ರೀತಿಯಿಂದ ಇದು ಮಾಡ್ತಾ ಇದ್ದಾರೆ. ಬಟ್ ಅವರು ಎಷ್ಟಾದರೂ ಮಕ್ಕಳೇ. ಸೊ ವಿ ಹ್ಯಾವ್ ಟು ಬೂಸ್ಟ್ ದೆಮ್. ಮೇಡಮ್, ಈ ಭಾಗಕ್ಕೆ ತಾಯಿ ಎಲ್ಲಮ್ಮ ತಾಯಿ ಆಶೀರ್ವಾದದಿಂದ ಈ ಸ್ಕೂಲ್ ಆಗಿದ್ದು ನಮಗೆ ಭಾಳ ಒಂದು ಪುಣ್ಯ ರೀ ಮೇಡಮ್. ಅದಕ್ಕೆ ಈ ಸ್ಕೂಲ್ ಆಗಿದೆ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಪೂರ ರೆಡಿ ಆಗೈತೆ ಮೇಡಮ್. ಸ್ಕೂಲು ಆಯಿತು, ಅಡ್ಮಿಷನ್ ಆಯಿತು, ಎಲ್ಲ ಆಯಿತು. ಅದ್ರ ತಕ್ಕಂಗೆ CBS ಸಿಲೆಬಸ್ ಫಸ್ಟ್ ಇದು. ನಾವು CBS ಸಿಲೆಬಸ್ ಈ ಸ್ಕೂಲ್ ಒಳಗೆ ಕಲಿಸ್ತಾರ ಅನ್ನೋದು ಶಿಕ್ಷಕರು ನಮ್ಗೆ ನಮ್ಮ ಮಕ್ಕಳಿಗೆ ಕಲಿಸ್ತಾರ ಅನ್ನೋದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದ? ಈಗ ನಾವು ಕಲಿಸ್ತಿರೋ ಸಿಲೆಬಸ್ ಇಲ್ಲ ಮೇಡಮ್, CBSE ಸಿಲೆಬಸ್ ಅಂದರೆ ನಾವು ಇಲ್ಲಿ ಮಕ್ಕಳಿಗೆ, ಆಮೇಲೆ ನಾವು ಇಲ್ಲಿ ನಮ್ಮ ಸುತ್ತಮುತ್ತಲು ಇಲ್ಲಿವರೆಗೂ ಎಲ್ಲಿ ಸಿಲೆಬಸ್ ಇದ್ದಿದ್ದಿಲ್ಲ ಮೇಡಮ್. ಇದನ್ನು ಅದನ್ನೇ ನಾವು ಏನಂದ್ರೆ ಅನ್ನೋದು ಏನಂದ್ರೆ ಮೇಡಮ್, ನುರಿತ ಅನುಭವಿಸಿದ ಟೀಚರ್ಸ್ ನಮ್ಮ ಮಕ್ಕಳಿಗೆ ಕಲಿಸ್ತಾರ ಅನ್ನೋದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದಾ ನಿಮ್ಮ ಕಡೆಯಿಂದ? 100%. ಈಗ ಈ ಸಿಚುವೇಶನ್ಗೆ ತಕ್ಕ ಹಾಗೆ ನಾವು ಎಲ್ಲವನ್ನು ಮಾಡ್ತಾ ಇದ್ದೀವಿ. ನಾವೀಗ CBSEನೇ ಕಲಿಸ್ತಾ ಇದ್ದೀವಿ. ಸ್ಟಾರ್ಟಿಂಗ್ 2024-25ಗೆ ಪ್ರೀ ಪ್ರೈಮರಿಗೆ ಕಿಟ್ ಕೊಟ್ಟಿದ್ದೆವು. CBSE 1 to 3 ಕೊಟ್ಟಿರಲಿಲ್ಲ, ಸ್ಟೇಟ್ ಬೋರ್ಡ್ ಬುಕ್ಸೇ ಯೂಸ್ ಮಾಡಿದೆವು. ಸೆಕೆಂಡ್ ಇಯರ್ ವಿ ಹ್ಯಾವ್ ಗಿವನ್ CBSE ಕ್ಯಾಂಬ್ರಿಡ್ಜ್ ಬುಕ್ಸ್, ಬಿಕಾಸ್ ನಾವು ಎಲ್ಲ ರೀತಿ ಅವರನ್ನು ತಯಾರು ಮಾಡ್ಕೋಬೇಕು. ಈಗ ನುರಿತ ಶಿಕ್ಷಕರು, ಹೈಲಿ ಕ್ವಾಲಿಫೈಡ್ ಶಿಕ್ಷಕರು ತರ್ತೇನೆ, ದಟ್ಸ್ ನಾಟ್ ಅ ಪ್ರಾಬ್ಲಮ್ ಟು ಮೀ. ದ ಮೇನ್ ಪ್ರಾಬ್ಲಮ್ ಈಸ್ ಯು ಪೀಪಲ್ ಆರ್ ಫೇಸಿಂಗ್. ಅವ್ರದ್ದು ಇಂಗ್ಲೀಷ್ ಈ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ. ದ ಆಕ್ಸೆಂಟ್ ವಿಲ್ ಚೇಂಜ್. ಆದರೆ ಬಟ್ ಐ ಟ್ರೈನ್ ದೀಸ್ ಟೀಚರ್ಸ್. ನಾ ಈಗ ಏನು ಟೀಚರ್ಸ್ ಇದ್ದಾರಲ್ಲ, ಪ್ರತಿಯೊಂದು ಟೀಚರ್ಸ್ಗೆ ಟ್ರೈನಿಂಗ್ ಇದೆ, ತರಬೇತಿ ಇದೆ. ಅದು ಯಾವ ತರಬೇತಿ? ನೀಡ್ ಬೇಸ್ಡ್ ಟ್ರೈನಿಂಗ್. ಅವರು ಯಾವ ರೀತಿ ಆ ತರಗತಿಗೆ ಏನು ಅವಶ್ಯಕತೆ ಇದೆ, ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಆ ರೀತಿ ಟ್ರೈನಿಂಗ್ ನಡೀತಾ ಇದೆ. ಸೊ ಹೋಪ್ ಯು ಆರ್ ಗೆಟಿಂಗ್ ದ ರಿಸಲ್ಟ್. ಅದರ ರಿಸಲ್ಟ್ ನೀವು ನೋಡ್ತಾ ಇದ್ದೀರಿ. ಹಾಗೆ ಶಿಕ್ಷಕ ಪ್ರತಿ ಸಲ ಅಡ್ಮಿಷನ್ಗೆ ಬಂದಾಗ ಪೇರೆಂಟ್ಸ್ ಕೇಳಿದ್ರು ಎಲ್ಲಿ ಟೀಚರ್ಸ್ ತರ್ತೀರಿ. ನಾನಂತೂ ಎಂದೂ ಉತ್ತರ ಕೊಟ್ಟಿಲ್ಲ, ಇಲ್ಲಿದೆ ಟೀಚರ್ಸ್ ತರ್ತೇನೆ. ನಾನು ಕ್ಲಿಯರ್ ಆಗಿ ಒಂದೇ ಮಾತಲ್ಲಿ ಹೇಳಿದೆ, ಕ್ವಾಲಿಫೈಡ್ ಸ್ಟಾಫ್ ತರ್ತೇನೆ. ಕ್ವಾಲಿಫೈಡ್ ಸ್ಟಾಫೇ ತಂದಿದ್ದೀನಿ. ಎಲ್ಲೂ ಕ್ವಾಲಿಫಿಕೇಷನ್ ಇಲ್ಲದ ಟೀಚರ್ಸ್ ಇಲ್ಲ, ಅದು ಕ್ಲಿಯರ್ ಇದೆ. ಮತ್ತು ಈ ಮಕ್ಕಳಿಗೆ ನಾವು ಇಂಟರ್ವ್ಯೂ ತಗೊಳ್ತೀವಿ ಸರ್. ನಾನು ಸಾಧಾರಣ ಎಷ್ಟು ಇಂಟರ್ವ್ಯೂ ತಗೊಂಡೆ, ಇಲ್ಲಿವರೆಗೂ ನಂದು ಪ್ರೊಸೆಸ್ ಕಂಪ್ಲೀಟ್ ಮಾಡಿಲ್ಲ. ನಾವು ಇಂಟರ್ವ್ಯೂ ಪ್ರೊಸೆಸ್ ಸ್ಟಾರ್ಟ್ ಮಾಡಿರೋದು ಫೆಬ್ರವರಿಯಲ್ಲಿ. ಜಾನ್ವರಿಯಲ್ಲಿ ಅಡ್ವರ್ಟೈಸ್ ಕೊಟ್ಟೆವು, ಫೆಬ್ರವರಿಯಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ ನನಗೆ ಬೇಕಾದಾಗೆ ಟೀಚರ್ಸ್ ಸಿಕ್ಕಿಲ್ಲ. ಅಂದರೆ ಸಿಗ್ತಾರೆ ಒಂದು ಸೆಟ್ ಆಫ್ ಇಂಟರ್ವ್ಯೂ ಅಲ್ಲಿ ಒಬ್ಬರು ಇಬ್ಬರು. ಸೊ ನಾವು ವಿ ಆರ್ ಆಲ್ಸೋ ಇನ್ ದ ಸೇಮ್ ಫೀಲ್ಡ್. ಬಟ್ ನಮಗೆ ಬೇಕಾದಾಗೆ, ಆ ಮಕ್ಕಳಿಗೆ ಬೇಕಾದಾಗೆ ಟೀಚರ್ಸ್ ಅನ್ನು ತರೋ ಉದ್ದೇಶಕ್ಕೋಸ್ಕರವೇ ನಾವು ಇಷ್ಟು ಬೇಗ ಫೈನಲ್ ಮಾಡ್ಕೊಳ್ಳೋದು. ಹಾಗಾಗಿ ಮತ್ತೆ ಎಂಥ ಟೀಚರ್ಸ್ ಅನ್ನು ತಗೊಳ್ತೀವಿ ಅಂದರೆ ಆ ಟೀಚರ್ಸ್ ಇಲ್ಲಿಗೆ ಈ ಮಕ್ಕಳಿಗೆ ಪ್ಲಸ್ ದೇ ಶುಡ್ ಬಿ ಏಬಲ್ ಟು ಡೆವಲಪ್ ಪ್ರೊಫೆಷ್ನಲಿ ಆಲ್ಸೋ. ಅವ್ರದ್ದು ಕ್ವಾಲಿಫಿಕೇಷನ್ ಇರುತ್ತೆ. ನೀವೀಗ ಎಲ್ಲಿ ಹೈಟೆಕ್ ಸಿಟಿಗೆ ಹೋಗಿ, ನೀವೆಲ್ಲರೂ ಇಂಜಿನಿಯರಿಂಗ್ ಪ್ರಾಕ್ಟಿಕಲಿ ವರ್ಕ್ ಮಾಡುವಾಗ ಬೇರೆಯೇ ಇರುತ್ತೆ. ಸೊ B.Ed ಮಾಡಿದ್ದಾರೆ ಅಂದ ತಕ್ಷಣ ಅವರು ಕ್ಲಾಸಲ್ಲಿ ಟೀಚ್ ಮಾಡೋ ಇದನ್ನೇ ಬೇರೆ ಇರುತ್ತೆ. ಸೊ ದೋಸ್ ಆಲ್ ಥಿಂಗ್ಸ್ ಆ್ಯಸ್ ಲೀಡರ್ ಆಫ್ ದ ಟೀಮ್ ಐ ಆಮ್ ಡೂಯಿಂಗ್ ಈಚ್ ಆ್ಯಂಡ್ ಎವ್ರಿ ಡೇ. ಅದನ್ನು ಮಾಡ್ತಾ ಇದ್ದೇವೆ. ಸೊ ಆ ಮಕ್ಕಳಿಗೆ ಸೈಕಾಲಜಿಕಲಿಯೂ ನಾವು ಮುಟ್ಟಬೇಕು, ಪ್ಲಸ್ ಅಕಾಡೆಮಿಕಲಿ ಮುಟ್ಟಬೇಕಾಗಬೇಕು. 100% ವಿ ಆರ್ ಫಾಲೋಯಿಂಗ್ CBSE ಸರ್ ಸಿಲೆಬಸ್, ಬಟ್ ಓನ್ಲಿ ದ ಬಟ್ ಅವರ ಕಮ್ಯುನಿಕೇಶನ್ ಅವತ್ತ ಏನಾದರೂ ನಾವು ಕಮ್ಯುನಿಕೇಶನ್ ಅನ್ನು ಅರ್ಥ ಮಾಡಿಕೊಂಡು ಅವ್ರು ಮಾಡೋ ರೆಸ್ಪಾನ್ಸ್ ವಿಷಯ ಇದೆ. ಬಟ್ ಒಂದೇನಂತಂದರೆ ಇದರಿಂದ ಈ ವರ್ಷದಿಂದ ನಿಮ್ಮ ಮೇಲೆ ನಮ್ಮ ಪೇರೆಂಟ್ಸು ನಮ್ಮ ಮಕ್ಕಳಿಗೆ ಎಕ್ಸ್ಪೆಕ್ಟೇಷನ್ಗಿಂತ ನಿಮ್ಮ ಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಯಾಕಂದರೆ ಅಡ್ಮಿಷನ್ ಆಗಲಿ ಅಥವಾ ಆ್ಯಕ್ಟಿವಿಟೀಸ್ ಆಗಲಿ ತುಂಬ ಇಷ್ಟ ಆಯಿತು. ಆ ಎಕ್ಸ್ಪೆಕ್ಟೇಷನ್ ಕೂಡ ನಿಮಗೆ ಜಾಸ್ತಿ ಇರೋದನ್ನ ನಾವು ಈ ಸಲ ಹಿಡಿಯೋದು ಅಂದ್ಕೊಂಡಿದ್ದೀವಿ. ಬಟ್ ನಾನು ಒಂದು ಸಜೆಷನ್ ಏನಂತಂದರೆ, ಪ್ರತಿ ಸಾರಿ ಪೇರೆಂಟ್ಸ್ ಟೀಚರ್ ಮೀಟಿಂಗನ್ನು ನಾವು ಇಂಪ್ಲಿಮೆಂಟ್ ಮಾಡುವಾಗ ಸ್ವಲ್ಪ ಏನಂದ್ರೆ ಈಗ 1 month 2 months ಒಂದ್ಸರಿ ಪೇರೆಂಟ್ಸ್ ಟೀಚರ್ ಮೀಟಿಂಗನ್ನು ಕಂಡಕ್ಟ್ ಮಾಡಿದರೆ ನಮ್ಮ ಮಕ್ಕಳು ಪ್ರೋಗ್ರೆಸ್ಸನ್ನು ನಾವು ತಿಳ್ಕೊಂಡಿದ್ದೀವಿ.
ಗ್ಯಾಪ್ ಆಯಿತು, ಮತ್ತೆ 2-3 ತಾಸು 4 ತಾಸು ಗ್ಯಾಪ್ ಆಯಿತು. ಆಮೇಲೆ ಅವ್ರು ಬುಕ್ ಓಪನ್ ಮಾಡ್ತಾರೆ. ದೇ ಆರ್ ರಿವೈಸಿಂಗ್ ವಾಟ್ ದೇ ಥಾಟ್ ಇನ್ ದ ಕ್ಲಾಸ್ ರೂಮ್. ದಟ್ಸ್ ದ ರೀಸನ್ ಇದು ಹೋಮ್ವರ್ಕ್ ಇಲ್ಲಿ ಮಾಡಿಸೋದಕ್ಕಿಂತ ಅಲ್ಲಿ ಮಾಡೋದು ಬಹಳ ಅತ್ಯುತ್ತಮ. ಜೊತೆಗೆ ಅವ್ರು ಹೋಮ್ವರ್ಕ್ ಮಾಡದಿದ್ರು ಏನು ಮಹಾ ಗಂಡಾಂತರ ಆಗೋದಿಲ್ಲ. ಬಟ್ ದೇ ಶುಡ್ ರಿಯಲೈಸ್, ಚೈಲ್ಡ್ ಮಗುವಿಗೆ ಅರ್ಥ ಆಗಬೇಕು. ಒಂದು ವೇಳೆ ನಾನು ಹೋಮ್ವರ್ಕ್ ಮಾಡಿದರೆ ಏನಾಗ್ತದೆ, ಮಾಡದೇ ಇದ್ದರೆ ಏನಾಗ್ತದೆ, ಮಗು ಒಂದಿನ ಶಾಲೆ ಬಿಟ್ಟಾಗ ಏನಾಗ್ತದೆ, ದಿನಾಲೂ ಶಾಲೆಗೆ ಬಂದರೆ ಏನಾಗ್ತದೆ. ಈ ಶುಡ್ ರಿಯಲೈಸ್, ದೆನ್ ಆಟೋಮೆಟಿಕ್ ದ ಥಿಂಗ್ಸ್ ವಿಲ್ ಟೇಕ್ ಪ್ಲೇಸ್. ನೀವು ನೀವು ಒಂಥರ ಹಾಕೋಬೇಡಿ, ನೀವು ಅವರಿಗೆ ಅನುಭವಿಸ್ಲಿಕ್ಕೆ ಬಿಡಿ. ದಟ್ ಈಸ್ ಒನ್ ಥಿಂಗ್. ಅದು ಬೇಕಾಗಿರೋ ಕಾರಣನೇ ನಾವು ನೇಚರ್ ವಾಕ್ ಅಂತ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ಪ್ಲೇಗ್ರೌಂಡ್ ನಮ್ಮ ವಿಚಾರ ಶಾಲೆ ಮುಂದೆ ಇದೆ. ಆ ರೋಡ್ ಕನ್ಸ್ಟ್ರಕ್ಷನ್ ನಾವು ಡಿಲೇ ಮಾಡಿರೋ ಕಾರಣ ನಮ್ಮದು, ಯಾಕಂದ್ರೆ ನಾಳೆ ನಾವು ಮಾಡಿದ್ರೆ ಡಬಲ್ ವರ್ಕ್ ಆಗಬಾರ್ದು, ಲಾಸ್ ಆಗಬಾರ್ದು. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್. ಅವ್ರು ಒಂದ್ಸಲ ಕ್ಲಾಸಿಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈ ವರ್ಷ 100%. ಸಣ್ಣ ಪುಟಾಣಿ ಮಕ್ಕಳ ಭವಿಷ್ಯದ ನಿರ್ಮಾಣಕ್ಕೆ ಕಾರಣೀಕರ್ತರಾದರು. ಅವರಿಗೆ ನಾವು ಮಾಡುವುದಿಷ್ಟೇ, ಕೇವಲ ಬೆಂಬಲ. ಅವರಿಗೆ ಬೇಕಾಗಿರೋದು ಕೇವಲ ಬೆಂಬಲ. ಆ ಬೆಂಬಲವನ್ನು ನಾವು ನೀವು ನೀಡಿದಾಗ ಸಮಾಜದಲ್ಲಿ ನಿಮ್ಮ ಮಗು ಭವಿಷ್ಯದಲ್ಲಿ ಉನ್ನತ ಹುದ್ದೆ